ಇದೇನಿದು ಹಿಂಗೆ ಕೈಯಲ್ಲಿ ಏನೋ ತೋರಿಸ್ತಾ ಗುರು. ಮೈಮೇಲೆ ಬಂದ ಅನ್ಕೊಂಬಿಟ್ಟ ನಾನು. ಅಕ್ಕ ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ಮನ್ನು. ಇದೇ ಹೊಸ ಥರ ಆಟೋ, ಗ್ರೀನ್ ಎಲೆಕ್ಟ್ರಿಕ್. ನಂಗೆ ಇವತ್ತಿಗೂ ಕೂಡ ಎಲೆಕ್ಟ್ರಿಕ್ ಸ್ಕೂಟಿ, ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಓಡಿಸೋದಕ್ಕೆ ಭಯ ಆಗುತ್ತೆ. ಭಯ ಗುರು, ಎಲ್ಲಿ ಡಮ್ ಗಿಮ್ ಅಂದ್ಬಿಟ್ರೆ ಕುತ್ಕೊಂಡಾಗ. ಹಾಂ, ಅದೊಂದಾಯಿತು. ಇನ್ನೊಂದು ಇದೆಯಲ್ಲ ಬಜಾಜ್ದು CNG, ಸಿಲಿಂಡ್ರ್ ಮೇಲೆ ಕುತ್ಕೊಂಡು ಹೋಗೋದು. ಒಬ್ಬೊಬ್ಬೊಬ್ಬೊಬ್ಬ ವಾಟ್ ಇಫ್ ಅದು ಡಮ್ ಅಂತು ಅಂದರೆ ನಮ್ಮದು ತಿಕ್ಕ ಎಲ್ಲ ಬ್ಲಾಸ್ಟ್ ಆಗಿ ಹೋಗ್ಬಿಟ್ರೆ. ಹೆಣ್ಣು ಮಕ್ಕಳಿಂದ ಹೋಗೋಕ್ಕೆ ಭಯ ಆಗುತ್ತೆ, ಬೈಕಲ್ಲೇ ಆಗಲಿ ಲೈಫಲ್ಲೇ ಆಗಲಿ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಪರವಾಗಿಲ್ಲ ಬಿಡಿ, ಯಾರಾದ್ರೂ ಬೇಕು ಅಂತ ಮಾಡ್ತಾರಾ? ಬರ್ಸಿದ್ರಲ್ಲ ಬೀಜಗಳು ಬಾಯಿಗೆ. ಇದೇನಿದು ಹಿಂಗೆ? ನಿಮ್ಗೆ ಯಾಕೆ ಬೇಕದು? ವಾವ್, ಸಗದಾಗಿದೆ ಗುರು. ಯಾ ಲೆವೆಲಿ ಟೆಕ್ನಾಲಜಿ ಇಂಪ್ರೂವ್ ಆಗಿಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಈ ಲೆವೆಲ್ಗಾ ತಪ್ಪು ಆ್ಯಕ್ಚುಲಿ. ಸಣ್ಣ ಮಕ್ಕಳಿದ್ದಾಗ ಆ ಥರ ಎಲ್ಲ ಏನದು ಮೂವಬಲ್ ವೆಹಿಕಲ್ಸ್ ಕೊಡಬಾರ್ದು. 35cc ಬೈಕ್ಸ್ ಇರ್ಬೇಕದು, ಸಣ್ಣ ಮಕ್ಳಿಗೆ ಕೊಡಬಾರ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದರೆ ಸಣ್ಣ ಮಕ್ಕಳಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಬೇಕು, ಆಯಿತಾ? ಅವು ಚಿಕ್ಕ ವಯಸ್ಸಿದ್ದ ಸೈಕಲ್ನೇ ಹೊಡಿಬೇಕು, ಅವಾಗಷ್ಟೇ ಹೆಲ್ತ್ ಚೆನ್ನಾಗಿರುತ್ತೆ. ಅದು ಬಿಟ್ಬಿಟ್ಟು ಚಿಕ್ಕ ವಯಸ್ಸಲ್ಲೇ ಆ ಥರ ಸಣ್ಣ ವೆಹಿಕಲ್ಸ್ಗಳು ಕೊಟ್ಬಿಟ್ರೆ ಏನೇನೋ ಜನರುಗಳು ಏನೇನೋ ಮಾಡ್ಬಿಟ್ಟವ್ರೆ. ಹೆಲ್ತ್ ಹಾಳಾಗೋಗುತ್ತೆ. ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರೋಲ್ಲ, ಎರಡು ಇನ್ನೂ ಎಷ್ಟು ಬೇಕು ಅದರಲ್ಲಿ ಅದು ನೆಗೆಟಿವ್ಸ್ಗಳು. ಏ ಏನೋ ಮಾಡಿದೆ ನೀನು? ಸೀರಿಯಸ್ಲಿ ಕೈಯಲ್ಲಿ ಏನೋ ತೋರಿಸ್ತಾ ಗುರು. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಅಯ್ಯೋ ದೇವ್ರೆ. ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ, ಹಿಂದೆ ತಳ್ಳೋ ಜನ